ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಹಾಲಿ ಶಾಸಕರು ಮಾಜಿ ಸಚಿವರಿಗೂ ಕೂಡ ನಮ್ಮ ಸಮಾಜದ ಬಗ್ಗೆ, ನಮ್ಮ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮತ್ತು ನಮ್ಮ ಸಮಾಜಕ್ಕೆ ಬೇಕಾಗಿರುವಂಥ ಬೇಡಿಕೆಗಳ ಬಗ್ಗೆ ಅವರಲ್ಲಿ ನಾನು ಎಲ್ಲವನ್ನೂ ಹೇಳಿ ಒಂದು ಮನವಿ ಎಲ್ಲರಿಗೂ ಸಿಗುವಂಥ ಸಾಮಾಜಿಕ ನ್ಯಾಯ ಸಮಾಜಕ್ಕೆ ಸಿಗಬೇಕು. ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ 102 ಜಾತಿಗೂ ಕೂಡ 102 ಜಾತಿಗಳಲ್ಲಿ ಈಗೇನು ಸರ್ಕಾರ SCಗೆ ಒಳ ಮೀಸಲಾತಿ ಮಾಡಿದೆ, ಅದೇ ರೀತಿ ನಮ್ಮ ಹಿಂದುಳಿದ ವರ್ಗದಲ್ಲೂ ಕೂಡ 15% ಒಳ ಮೀಸಲಾತಿ ಮಾಡಬೇಕು. ಮತ್ತು ನಮ್ಮದೊಂದು 2-3 ದೇವಸ್ಥಾನಗಳಿಗೆ ಅಂದರೆ ತಿಂದನಿ ಮೌನೇಶ್ವರ ಮತ್ತು ಸಿರಿಸಂಗಿ ಅದೆರಡೂ ಪ್ರಾಧಿಕಾರವನ್ನಾಗಿ ಮಾಡಬೇಕು. ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ ದೇವರಿಗೆ ಪೂಜೆ ಮಾಡುವಂಥ ಪೌರೋಹಿತ್ಯದ ಸ್ಥಾನಮಾನಗಳನ್ನು ಕೂಡ ನಮ್ಮ ಸಮಾಜದಲ್ಲಿ ಸಿಗಬೇಕು. ಏನು ನಮ್ಮಲ್ಲಿ ಒಂದು ಸಣ್ಣ ಮನಸ್ತಾಪಗಳಿದೆ ನಮ್ಮ ಸಮಾಜದ 5 ಕಸುಬುಗಳ ಮಧ್ಯೆ, ಅದನ್ನು ಹೋಗಲಾಡಿಸೋದಕ್ಕೋಸ್ಕರನೇ ವಧುವರರ ಸಮಾವೇಶವನ್ನು ಮಾಡಿ ಅವರೆಲ್ಲ ಸಂಬಂಧಗಳ ಮೂಲಕ ಗಟ್ಟಿಯಾಗಬೇಕು ಅಂತ ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ರಾಜ್ಯಾದ್ಯಂತ ಎಲ್ಲ ಬಂದಿದ್ದಾರೆ. ಸುಮಾರು ಒಂದು 300-400 ಜನ ಹೆಣ್ಣು ಗಂಡುಗಳು ಮಾತಾಡಿದ್ದಾರೆ. ಸುಮಾರು ಒಂದು 3000 ಜನ ಒಟ್ಟಿಗೆ ಸೇರಿದ್ದಾರೆ. ಅಂದರೆ ಒಂದು ಗಂಡು ಮತ್ತು ಒಂದು ಹೆಣ್ಣು ಜೊತೆಯಲ್ಲಿ 3 ಜನ ಥರ. ಮುಂದಿನ ದಿನಗಳಲ್ಲಿ ಅವರು 100 ಭಾಗ ಇಲ್ಲಿ ನೋಡಿ ಮಾತಾಡಿರೋರು ಮದುವೆ ಆಗ್ತದೆ. ಇಂಥ ಯೋಜನೆಗಳನ್ನು ಸಮಾಜದಲ್ಲಿ ಮಾಡಬೇಕು. ಈಗ ಜಾತಕ ನೋಡಿದ್ದಾರೆ, ಹೊಂದಾಣಿಕೆ ಆಗಿದೆ, ಹೋಗಿ ಮಾತಾಡ್ಕೊಂಡಿದ್ದಾರೆ. ಈಗ ಹೊರಗಡೆ ಹೋದ್ಮೇಲೆ ಅವರವ್ರ ಮನೆಗಳಿಗೆ ಇವ್ರು ಹೋಗೋದು, ಇವರು ಅವ್ರ ಮನೆಗೆ ಬರೋದು, ಇವ್ರದ್ದು ಏನೆಲ್ಲ ಇರ್ತಾವಲ್ಲ ವಿಚಾರಗಳೆಲ್ಲ ಮಾತಾಡಿ ಅವರವ್ರು ತೀರ್ಮಾನ ತಗೊಳ್ತಾರೆ. ಆಮೇಲೆ ಇದರ ಮದುವೆಗೆ ಮತ್ತು ನಾವು ಯಾವುದೇ ರೀತಿ ಒತ್ತಡಗಳನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಹಾಕೋದಿಲ್ಲ. ಅವರ ಮನೆ ಮಕ್ಕಳು ವಿಚಾರದಲ್ಲಿ ಅವರೇ ಸ್ವತಂತ್ರರು. ನಾವೇನಿದ್ರೂ 5 ಕಸುಬುಗಳನ್ನು ಮಾಡೋರಿಗೆ ಒಂದು ವೇದಿಕೆ ಮಾಡ್ತಾರೆ ನಮ್ಮ ಸಮಾಜದಲ್ಲಿ. ಸರ್ ಅಲ್ಲ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಆಗಿದೆ. 3 ದಿನ ಕಾರ್ಯಕ್ರಮಕ್ಕೆ 100 ದಿನ ಪ್ರಿಪ್ರೇಷನ್ ಆಗಿದೆ. ಅದು ಯಾರಿಗೂ ಗೊತ್ತಿಲ್ಲ. ಇವತ್ತು ಈ ವಿಜೃಂಭಣೆ ಏನಾಗಿದೆ ಅದಕ್ಕೆಲ್ಲ ಏನಾದರೂ ಕ್ರೆಡಿಟ್ ಸಲ್ಲಬೇಕು ಅಂತಂದರೆ ನಮ್ಮ ನಂಜುಂಡಿ ಸರ್ಗೆ ಸಲ್ಲಬೇಕಾಗ್ತದೆ. ನಮ್ಮ ಒಂದು ಆಸೆ ಏನಿತ್ತಂದರೆ ನಮ್ಮ ಸಮಾಜಕ್ಕೆ ಮುಖ್ಯಮಂತ್ರಿಗಳು ಬರಬೇಕು, ಉಪಮುಖ್ಯಮಂತ್ರಿಗಳು ಬರಬೇಕು. ಆ ಥರದ್ದು ಭಾಳ ಆಸೆಪಟ್ಟು ನಾವು ರಾಜಕಾರಣಿಗಳಾಗಿದ್ದು 2-3 ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ. ಭಾಳ ಮನಸ್ಸಿಗೆ ನೋವಿತ್ತು. ಮುಂದಿನ ದಿನಗಳಲ್ಲಿ ಹಿಂಗೆ ಈ ಥರ ಆದರೆ ಅಂತೇಳಿ ಭಾಳ ಯೋಚನೆ ಇತ್ತು. ನಮ್ಮ ಈ ಸಮಾಜದ ಆ ಮೇರುಮಟ್ಟದ ಕಾರ್ಯಕ್ರಮಗಳು ಯಾರಾದರೂ ಮಾಡೋಂಥ ವ್ಯಕ್ತಿ ಯಾರಾದರೂ ಇವತ್ತಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ನಂಜುಂಡಿ ಸರ್ ಅಂತಲೇ ನಾವು ಹೇಳಬೇಕಾಗತ್ತಂದರೆ ಅವರು ನಮ್ಮ ಸಮಾಜಕ್ಕೆ ವ್ಯಕ್ತಿಯಲ್ಲ, ಅವರು ಶಕ್ತಿ. ಯಾಕೆಂತಂದರೆ ಈ ಥರದ್ದು ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಗುಂಡಿಗೆ ಬೇಕಾಗುತ್ತೆ. 3 ದಿನಗಳು ರಾತ್ರಿ 7:30-8 ಗಂಟೆಯಲ್ಲಿ ನಮ್ಮ ಒಂದು ಬೇಡಿಕೆ ಇತ್ತು. ಇವತ್ತಿನ ವೇದಿಕೆಯಲ್ಲಿ ನಾವು ಎಲ್ಲ ಒಂದು ಒಕ್ಕಲಿಗರಲ್ಲಿ ನಾವು ಕೇಳಬೇಕು, ಅಣ್ಣವ್ರನ್ನ MLC ಮಾಡಿ ಮಿನಿಸ್ಟ್ರು ಮಾಡಿ ಅಂತೇಳಿ ನಾವು ಕೇಳುವಂಥವ್ರು ಎಲ್ಲ ಇದ್ವಿ. ಆ್ಯಕ್ಚುಲಿ ಎಲ್ಲ ಮುಖಂಡರುಗಳು ಸುಮಾರು ಯಾರ್ಯಾರು ಯುವಕರಿದ್ದರು ಎಲ್ಲ ಪಾರ್ಟಿಲಿ ಕೆಲಸ ಮಾಡೋವಂಥರ ನಾವು ನಮ್ಮದೊಂದು ಹಂಬಲ ರಿಕ್ವೆಸ್ಟ್ ಕೇಳಬೇಕು ಅಂತ ನಾವೆಲ್ಲ ಡಿಸೈಡ್ ಮಾಡಿದ್ವಿ. ನಮ್ಮ ನಂಜುಂಡಿ ಸರ್ ಒಂದೇ ಮಾತು ಹೇಳಿದ್ರು, ನೀವು ಯಾವುದೇ ರೀತಿ ಅವರು ಬರ್ತಾ ಇರೋದು ನಮ್ಮ ಸಮಾಜದ ಒಂದು ವಿವಾಹ ಕಾರ್ಯಕ್ರಮಕ್ಕೆ, ದಯಮಾಡಿ ಆ ಥರದ್ದು ಯಾವುದೂ ನೀವು ಬೇಡಿಕೆಗಳು ಮಾಡಿ ನನಗೆ ಮುಜುಗರ ಆಗುತ್ತೆ, ದಯಮಾಡಿ ಅದು ಕೇಳೋ ವೇದಿಕೆ ಬೇರೆ, ದಯಮಾಡಿ ಇಂಥದ್ರಲ್ಲಿ ಕೇಳಿ ನಮಗೂ ಮುಜುಗರ ಮಾಡಬೇಡಿ ಅಂತ ಹೇಳಿದ್ದಾರೆ. ಮುಂದಿನ ದಿನದಲ್ಲಿ 100% ಅವ್ರಿಗೆ MLCನೂ ಆಗ್ತಾರೆ, ಮಿನಿಸ್ಟ್ರು ಆಗ್ತಾರೆ. ಅವರು ಯಾವುದೇ ರೀತಿ ಹೋರಾಟಗಳಿಗೆ ನಾವು ಪ್ರತಿ ಇದರಲ್ಲೂ ಹೇಳ್ತಾನೆ ಇರ್ತೀವಿ. ನಮಗೇನಾದರೂ ಇವತ್ತಿನ ಸರ್ಕಾರದ ಸವಲತ್ತುಗಳನ್ನು ತಂದು ಕೊಟ್ಟಿರೋಂಥ ವ್ಯಕ್ತಿ ಯಾರಿದ್ದಾರೆ KP ನಂಜುಂಡಿ ಅವರು. 3 ಕಾರ್ಯಕ್ರಮಗಳನ್ನು ನಿಗಮ ಆಗ್ಬೋದು, ಅಮರಶಿಲ್ಪಿ ಜಗಣಾಚಾರಿ ಆಗ್ಬೋದು, ಆಮೇಲೆ ವಿಶ್ವಕರ್ಮ ಜಯಂತಿ ಆಗ್ಬೋದು, ಅಷ್ಟು ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮಗಳು. ಇವತ್ತಿನವರೆಗೂ ತರೋಂಥ ಗುಂಡಿಗೆ ಯಾರು ಇರಲಿಲ್ವಲ್ಲ ಸರ್? ಯಾರಿಗಿತ್ತು ಸರ್ ಒಂದು ಗುಂಡಿಗೆ ಹೇಳಿ? ಅವರು ಲಕ್ಷಾಂತರ ಜನ ಸೇರಿಸಿ ಸಮಾವೇಶ ಮಾಡಿ 25 ವರ್ಷಗಳ ಹೋರಾಟದಲ್ಲಿ ಬರೀ 3